ಹಿಂದಿನ ದಿನಮಾನಗಳಲ್ಲಿ ಮದುವೆ ಆಗದಂತ ಹುಡುಗ ಹುಡುಗಿ ಮಾತನಾಡೋದಕ್ಕೆ ಭಯ ಪಡ್ತಾ ಇದ್ರು. ಎಲ್ಲಿಯಾದ್ರೂ ಇಬ್ರು ಕೂಡಿ ನಿಂತದ್ದು ಕುಳಿತದ್ದನ್ನ ನೋಡಿದ್ರೆ ಜನತೆ ಬೈತಾ ಇದ್ರು, ಕಟ್ಟು ಕಥೆಗಳನ್ನ ಕಟ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಮದುವೆ ಆಗದಂತ ಹುಡುಗ ಮದುವೆ ಆಗದಂತ ಹುಡುಗಿ ಒಂದೇ ರೂಮಿನಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡುವಂತಹ ಲಿವಿಂಗ್ ರಿಲೇಶನ್ಶಿಪ್ ಎನ್ನುವಂತಹ ಸಂಸ್ಕೃತಿಯೊಂದು ಬೆಳೆದು ಬಿಟ್ಟಿದೆ. ಈ ರೀತಿಯಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ, ಬೆಂಗಳೂರು, ಮೈಸೂರಿನಂತಹ ಸಿಟಿಗಳಲ್ಲಿ ಜನರು ಕೂಡ ಏನಂತ ಹೇಳಿದ್ರೆ, ತಮ್ಮ ಮನೆಯನ್ನ ಅಥವಾ ತಮ್ಮ ರೂಮನ್ನ ಏನೂ ಗುರುತು ಪರಿಚಯ ಇಲ್ಲದಂತ ಹುಡುಗ ಹುಡುಗಿ ಬಂದು ನಾವಿಬ್ರು ಲಿವಿಂಗ್ ರಿಲೇಶನ್ಶಿಪ್ ಇದ್ದೇವೆ ಅಂತ ಹೇಳಿದ್ರು ಕೂಡ ಸಾಕು, ಅಥವಾ ಹೇಳದೇ ಇದ್ರು ಕೂಡ ಸಾಕು, ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವರನ್ನ ಬಾಡಿಗೆ ಕೊಡುವಂತಹ ಉದಾಹರಣೆಗಳು ಅಥವಾ ಘಟನೆಗಳು ನಡೀತಾ ಇದೆ. ಈ ರೀತಿಯ ಸಂಸ್ಕೃತಿಯಿಂದಾಗಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿರ್ತಕ್ಕಂಥ ಜೋಡಿಯಲ್ಲಿ ಕೊಲೆಗಳು, ಜಗಳಗಳು ಸಾಮಾನ್ಯ ಆಗ್ತದೆ. ಇಲ್ಲಿಯೂ ಕೂಡ ಒಂದು ಘಟನೆ ಆಗಿದೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಇಬ್ಬರು ಜೋಡಿಯ ಹೆಸರು ಅನುಷಾ ಮತ್ತು ಶರತ್ ಅಂತ ಹೇಳಿ. ಈ ಇಬ್ರು ಪರಿಚಯ ಆಗಿದ್ದು ಹೇಗೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ನಲ್ಲಿ ಹೇಗೆ ಪರಿಚಯ ಆಗ್ತಾರೆ ಅಂತೇಳಿ, ಆತ ಏನು ಮಾಡ್ತಾನೆ, ಒಂದು ಅನುಷಾ ಅನ್ನುವಂತಹ ಒಂದು ಪ್ರೊಫೈಲ್ ಅನ್ನು ನೋಡ್ತಾನೆ. ಅದು ಫ್ರಮ್ ಸಕಲೇಶ್ಪುರ ಅಂತ ಇರುತ್ತೆ. ಓ, ನಮ್ಮೂರಿನ ಹುಡುಗಿ ಅಂತ ಹೇಳಿ ಅವನೇನು ಮಾಡ್ತಾನೆ, ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸ್ತಾನೆ. ಅವಳು ಸಕಲೇಶ್ಪುರ ಹುಡುಗ ಅಂತ ಇರೋದನ್ನ ನೋಡಿ ಅವಳೇನು ಮಾಡ್ತಾಳೆ, ಶರತ್ನ ಫ್ರೆಂಡ್ ರಿಕ್ವೆಸ್ಟನ್ನು ಆಕ್ಸೆಪ್ಟ್ ಮಾಡ್ತಾಳೆ. ಇಬ್ರು ಕೂಡ ನಮ್ಮೂರು ಹುಡುಗ ನಮ್ಮೂರು ಹುಡುಗಿ ಅಂತ ಹೇಳಿ ಬಹಳಷ್ಟು ಅಟ್ಯಾಚ್ಮೆಂಟ್ ಆಗುತ್ತೆ, ಪರಿಚಯ ಆಗುತ್ತೆ. ಇಬ್ರು ಕೂಡ ಅದೇ ಬೆಂಗಳೂರಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ, ಡ್ರೈವಿಂಗ್ ಕೆಲಸವನ್ನು ಮಾಡ್ತಾ ಇರ್ತಾನೆ, ಇವಳು ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಇಬ್ರು ಕೂಡ ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಏನು ಮಾಡ್ತಾರೆ, ಒಂದು ಬಾಡಿಗೆ ಮನೆಯನ್ನ ಹಿಡ್ಕೊಳ್ತಾರೆ. ಅದಾದ ಮೇಲೆ ಇಬ್ರು ಕೂಡ ಒಂದು ರೀತಿಯಲ್ಲಿ ಗಂಡ ಹೆಂಡತಿಯ ರೀತಿಯಲ್ಲಿ ಅಥವಾ ಪ್ರೇಮಿಗಳ ರೀತಿಯಲ್ಲಿ ಇದ್ದು ಬಿಡ್ತಾರೆ. ಆದರೆ ಇತ್ತೀಚೆಗೆ ಏನಾಯ್ತು ಅಂತ ಹೇಳಿದ್ರೆ, ಇಬ್ಬರ ಮಧ್ಯೆ ಜಗಳಗಳು ಆರಂಭ ಆಗಿದೆ. ಜಗಳಗಳು ಆರಂಭ ಆದಾಗ ಆತ ಆಕೆಯನ್ನ ಅದೇ ರೂಮ್ನಲ್ಲಿ ಕೊಲೆ ಮಾಡಿ ಬಿಟ್ಟಿದ್ದಾನೆ. ಕತ್ತುಚಿಕೆಯೋ ಅಥವಾ ಏನೋ ಮಾಡಿ ಆಕೆಯನ್ನು ಸಾಯಿಸಿ ಬಿಟ್ಟಿದ್ದಾನೆ. ಸಾಯಿಸಿದ ತಕ್ಷಣ ಅವನು ಗಾಬರಿಯಾಗಿ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಭಾನುವಾರ ಅದು ಆಗಿರುವಂತಹ ಘಟನೆ. ಅವತ್ತು ಏನು ಮಾಡ್ತಾನೆ, ಆ ಹೆಣವನ್ನು ಅಲ್ಲೇ ಬಿಟ್ಟು ಎಲ್ಲೋ ಹೋಗ್ತಾನೆ. ವಾಪಸ್ ಮತ್ತೆ ಬರ್ತಾನೆ. ಹೆಣವನ್ನು ನೋಡಿ ಗಾಬರಿಯಾಗಿ ಏನು ಮಾಡೋದು ಅಂತ ತೋಚದೆ ಒಬ್ಬ ಯಾರೋ ಗುರುತ ಇರುವಂತಹ ಲಾಯರ್ಗೆ ಅವನು ಕಾಲ್ ಮಾಡಿ ಏನು ಹೇಳ್ತಾನೆ, ಹೀಗೀಗೆ ಆಗಿದೆ, ಏನು ಮಾಡಬೇಕು, ನೀವೇ ಒಂದು ದಾರಿ ತೋರಿಸ್ಬೇಕು ಅಂತ ಹೇಳಿದಾಗ ಆ ಲಾಯರ್ ಸೀದಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಿಡ್ತಾನೆ. ಯಾಕಂತ ಹೇಳಿದ್ರೆ ಇದು ಒಂದು ಕೊಲೆಯ ಘಟನೆ. ಹಾಗಾಗಿ ಅವನೇನು ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಶರತ್ನನ್ನ ಇದೀಗ ಬಂಧನ ಮಾಡಿದ್ದಾರೆ. ಯುವತಿಯರು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರೋದು, ಯಾರಿಗೂ ಹೇಳದೆ ಇಬ್ಬರೇ ಗಂಡ ಹೆಂಡತಿಯ ರೀತಿಯಲ್ಲಿ ಇರೋದು, ಈ ರೀತಿ ಮಾಡೋದ್ರಿಂದ ನಿಮ್ಮ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ನೀವು ಯಾರ ಜೊತೆ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಕೆಲಸಕ್ಕೆ ಅಂತ ಹೋಗಿರ್ತೀರಿ ದೊಡ್ಡ ದೊಡ್ಡ ನಗರಗಳಿಗೆ, ಅಲ್ಲಿ ಯಾರು ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲದೆ ಅಪರಿಚಿತ ವ್ಯಕ್ತಿಗಳನ್ನ ನಂಬಿ ಈ ರೀತಿಯಾದಂಥ ಜೀವನವನ್ನು ಇತ್ತೀಚೆಗೆ ಬಹಳಷ್ಟು ಹುಡುಗಿಯರು ಕಳ್ಕೊಳ್ತಾ ಇದ್ದಾರೆ. ದಯಮಾಡಿ ಸ್ವಲ್ಪ ಇದರ ಬಗ್ಗೆ ನೀವು ಗಮನ ಹರಿಸಿ. ಯಾವಾಗ ಏನು ಹೇಗೆ ಆಗುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.